RCB ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್, ನಿನ್ನ ಯಾವ್ದು ಬೇಕಾದ್ರೂ ವಿಡಿಯೋ ಮಾಡು, ನಮಗೆ ಮ್ಯಾಟರ್ ಆಗಲ್ಲ. ಆದ್ರೆ ನಮ್ಗೆ ಬೇಕಾಗಿದ್ದು ವೇರ್ ಇಸ್ ಜಾಶ್ ಹೆಜಲ್ವುಡ್, ಡಬ್ 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 ಅಂತಲೇ ಪದೇ ಪದೇ ಯಾವುದೇ ವಿಡಿಯೋ ಮಾಡಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಿದೆ ಗುರು ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ ಪದೇ ಪದೇ RCB ಫ್ಯಾನ್ಸ್ ಕೇಳ್ತಾ ಇದ್ದಾರೆ. RCB ಫ್ಯಾನ್ಸ್ ಗೋಸ್ಕರ ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಮತ್ತು ಒಂದು ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಇದೆ. ಒಂದು ಬಿಗ್ ಟ್ರೇಡ್ ಅಂತ ಇಂತ ಟ್ರೇಡ್ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಟ್ರೇಡ್. ಅದು ಯಾರು, ಯಾವ ಟೀಮು, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ RCB ಬಗ್ಗೆ ಮತ್ತು ಪ್ರತಿಯೊಂದು IPL ಟೀಮ್ ಬಗ್ಗೆ ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗುರು. ಫಸ್ಟ್ ಅಪ್ಡೇಟ್, RCB ಮ್ಯಾನೇಜ್ಮೆಂಟ್ ನಿನ್ನೆ ಲುಂಗಿ ಅಂಗಿಡಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬ್ಲೆಸ್ಸಿಂಗ್ ಮುಜುರ್ಬಾನಿ ಅವರಿಗೆ ಪಿಕ್ ಮಾಡಿದರೆ. ಆದ್ರೆ ಬ್ಲೆಸ್ಸಿಂಗ್ ಮುಜುರ್ಬಾನಿ ಅವರು ಯಾವಾಗ RCB ಟೀಮ್ಗೆ ಜಾಯಿನ್ ಆಗ್ತಾರೆ ಗೊತ್ತಾ? ಇಲ್ಲಿ ಲುಂಗಿ ಅಂಗಿಡಿ ಅವರು ಎಕ್ಸಾಕ್ಟ್ಲಿ 27 ಡೇಟ್ಗೆ ಅವರು ಇಂಡಿಯಾ ಬಿಟ್ಟು ಸೌತ್ ಆಫ್ರಿಕಾಕ್ಕೆ ಫ್ಲೈ ಆಗ್ತಾ ಇದ್ದಾರೆ. ಮತ್ತು ಬ್ಲೆಸ್ಸಿಂಗ್ ಮುಜುರ್ಬಾನಿ ಅವರು ಅವರಿಗೆ ಒಂದು ಟೆಸ್ಟ್ ಇದೆ, ಅದು ಜಿಂಬಾಬ್ವೆ ವರ್ಸಸ್ ಇಂಗ್ಲೆಂಡ್. ಈ ಒಂದು ಟೆಸ್ಟ್ 22 ಡೇಟ್ಗೆ ಸ್ಟಾರ್ಟ್ ಆಗುತ್ತೆ ಮತ್ತು 25 ಡೇಟ್ಗೆ ಆ ಒಂದು ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಮತ್ತು ಬ್ಲೆಸ್ಸಿಂಗ್ ಮುಜುರ್ಬಾನಿ 26 ಡೇಟ್ಗೆ ಅವರು RCB ಟೀಮ್ಗೆ ಜಾಯಿನ್ ಆಗಲಿದ್ದಾರೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಈ ಪ್ಲೇಯರ್ ಬಗ್ಗೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಈ ಪ್ಲೇಯರ್ ಅಲ್ಲಿ ಬರೋಬ್ಬರಿ ಕ್ಯಾಲಿಬರ್ ಇದೆ ಮತ್ತು ಡೆಫಿನೆಟ್ ಆಗಿ RCB ಟೀಮ್ ಅಲ್ಲಿ ಚಾನ್ಸ್ ಸಿಕ್ಕರೆ ಆ ಚಾನ್ಸ್ಗೆ ಬರೋಬ್ಬರಿ ನ್ಯಾಯವನ್ನು ಕೊಡಿಸ್ತಾರೆ. ಸೊ ಕಾಂಟ್ ವೇಟ್, ಬ್ಲೆಸ್ಸಿಂಗ್ ಮುಜುರ್ಬಾನಿಗೋಸ್ಕರ ಕಾಯ್ತಿದ್ದೀನಿ ಅಂದ್ರು. ಬಟ್ RCB ಫ್ಯಾನ್ಸ್ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಷನ್ ಇದೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ ಆಗಿ ಈ ಪ್ಲೇಯರ್ ಹತ್ರ ಬರೋಬ್ಬರಿ ಕ್ಯಾಲಿಬರ್ ಇದೆ, ಶೋರ್ ಶಟ್ ಹಾಕಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಅಪ್ಡೇಟ್, ಟ್ರೇಡ್ ವಿಂಡೋ ಬಗ್ಗೆ. ಇನ್ನು IPL 2025 ಕಂಪ್ಲೀಟ್ ಆಗಿಲ್ಲ, ಅವಾಗಲೇ ಸಾಕಷ್ಟು ರಿಪೋರ್ಟ್ ಬರ್ತಾ ಇದ್ದೇವೆ. ಸೊ ಒಂದು ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಇದೆ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದೇವೆ. ಯಾವ ಟೀಮ್ ಅಂದ್ರೆ ಅದು CSK ಟೀಮ್ ಮತ್ತು RR. ಸೊ CSK ಟೀಮ್ ಇಂದ ರವಿಚಂದ್ರನ್ ಅಶ್ವಿನ್ ಅವರು ಆಲ್ ಸೆಟ್ ಮತ್ತೆ RR ಗೆ ಜಾಯಿನ್ ಆಗ್ತಾ ಇದ್ದಾರೆ. ಆದ್ರೆ RR ಟೀಮ್ ಅಲ್ಲಿ ಯಾರಪ್ಪ ಅಂದ್ರೆ ಅದು ಸಂಜು ಸ್ಯಾಮ್ಸನ್ಗೆ RR ಮ್ಯಾನೇಜ್ಮೆಂಟ್ ಇಂದ ಸಂಜು ಹ್ಯಾಪಿ ಆಗಿಲ್ಲಂತೆ. ಆ ಒಂದು ರೀಸನ್ ಮೇಲೆ ಸಂಜು ಆಲ್ ಸೆಟ್ CSK ಗೆ ಟ್ರೇಡ್ ಆಗ್ತಾ ಇದ್ದಾರೆ ಮತ್ತು ರವಿಚಂದ್ರನ್ ಅಶ್ವಿನ್ RR ಗೆ ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ಅಂತ. ಇದು ಜಸ್ಟ್ ರೂಮರ್ಸ್ ಮಾತ್ರನೇ, ಅದು ಮುಂದೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅಷ್ಟು ಈಜಿಯಾಗಿ RR ನ ಬಿಡಲ್ಲ. ಬಟ್ ಗೊತ್ತಿಲ್ಲ ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆಲ್ಸೋ ಫಿಂಗರ್ ಕ್ರಾಸ್ ನೋಡಮ್ಮ ಏನಾಗುತ್ತೆ ಏನಿಲ್ಲ ಅಂತೇಳಿ. ಅದೇ ರೀತಿಯಾಗಿ CSK ಟೀಮ್ ಅಲ್ಲಿ ಮತ್ತೆ ರಿಷಬ್ ಪಂತ್ರಿಗೆ ಸಹ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಅಂತೇಳಿ ಅದು ಸಹ ರಿಪೋರ್ಟ್ ಮತ್ತು ರೂಮರ್ಸ್ ಬರ್ತದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತೇಳಿ ಮುಂದೆ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ಒಂದು ಟ್ರೇಡ್ ಆದ್ರೆ ಹೇಗಿರುತ್ತೆ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ. ಇದು ಜಸ್ಟ್ ರೂಮರ್ಸ್ ಮಾತ್ರನೇ, ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿಲ್ಲ, ಜಸ್ಟ್ ರೂಮರ್ಸ್ ಮಾತ್ರನೇ. ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಮತ್ತೆ ಹೇಳ್ತಿದ್ದೀನಿ, ಇದು ಜಸ್ಟ್ ರೂಮರ್ ಮಾತ್ರನೇ. ಸೊ ನೆಕ್ಸ್ಟ್ ಅಪ್ಡೇಟ್, ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಅಪ್ಡೇಟ್ ಏನು? ಸೊ ಸಾಕಷ್ಟು RCB ಫ್ಯಾನ್ಸ್ ಪದೇ ಪದೇ ಕೇಳ್ತಾ ಇದ್ದಾರೆ, ಹೆಜಲ್ವುಡ್ ಯಾವಾಗ RCB ಟೀಮ್ಗೆ ಬರ್ತಾ ಇದ್ದಾರೆ, ಇಷ್ಟಕ್ಕೆ ಹೆಜಲ್ವುಡ್ ಬರ್ತಾರಾ ಅಥವಾ ಇಲ್ಲ, ಲೇಟೆಸ್ಟ್ ಆಗಿ ಅಪ್ಡೇಟ್ ಏನು ಅಂತೇಳಿ ಪದೇ ಪದೇ RCB ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಸೊ ನಿಮಗೋಸ್ಕರ ಈ ಒಂದು ಅಪ್ಡೇಟ್ ಅಂತ ಇದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಸೊ ಬೇಗ ಬೇಗ ಲೈಕ್ ಮಾಡಿ ಗುರು. ಸೊ ಏನಪ್ಪಾ ಅಂದ್ರೆ ಸದ್ಯ ಜಾಶ್ ಹೆಜಲ್ವುಡ್ ಬ್ರಿಸ್ಬನ್ ಗೆ ಹೋಗಿದ್ದಾರೆ. ಆ ಒಂದು ಬ್ರಿಸ್ಬನ್ ಅಲ್ಲಿ ಅವರ ಶೋಲ್ಡರ್ ಇಂಜುರಿ ರಿಹಾಬ್ ನಡೀತಾ ಇದೆ. ಬಟ್ ಈ ಒಂದು ವೀಕ್ ಅಲ್ಲಿ ಆಲ್ಸೆಟ್ ಮತ್ತೆ ಅವರು ನೋಡಿಕೊಂಡು RCB ಟೀಮ್ಗೆ ಜಾಯಿನ್ ಆಗಲಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಡೇಟ್ ಅನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಹೆಜಲ್ವುಡ್ ಆಲ್ಸೆಟ್ ಆ ಒಂದು ಶೋಲ್ಡರ್ ರಿಹಾಬ್ ನ ಮುಗಿಸಿಕೊಂಡು ಮತ್ತೆ ಇಂಡಿಯಾಕ್ಕೆ ರಿಟರ್ನ್ ಆಗ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ ರಿಪೋರ್ಟ್ ಮಾಡಿದೆ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ನಾನು ಸಾಕಷ್ಟು ಟ್ರೈ ಮಾಡಿದೆ ಮತ್ತು ಸರ್ಚ್ ಮಾಡಿದೆ, ಕೆಲವೊಂದು ಆಸ್ಟ್ರೇಲಿಯಾದ ಆರ್ಟಿಕಲ್ ಸಜೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಜಾಶ್ ಹೆಜಲ್ವುಡ್ RCB ಗೆ ಆಲ್ ಸೆಟ್ May 24 ಅಥವಾ May 25 ಈ ಡೇಟಿಗೆ ಜಾಶ್ ಹೆಜಲ್ವುಡ್ RCB ಟೀಮ್ಗೆ ಎಂಟ್ರಿ ಕೊಡ್ತಿದ್ರೆ ಅಂತೇಳಿ ಕೆಲವೊಂದು ಆರ್ಟಿಕಲ್ಸ್ ಸಜೆಸ್ಟ್ ಮಾಡ್ತಾ ಇದ್ದೇವೆ. ಮೇ ಬಿ ಹೆಜಲ್ವುಡ್ ಪ್ಲೇ ಆಫ್ ಅಲ್ಲಿ ಆ ಒಂದು ಮ್ಯಾಚ್ ಆಡಬಹುದು, ಅಥವಾ ಇಫ್ ಸಪೋಸ್ ಪ್ಲೇ ಆಫ್ ಮ್ಯಾಚ್ ನ ಮಿಸ್ ಮಾಡಿದ್ರೆ ಶೋರ್ ಶಾಟ್ ಹಾಕಿಸಿ RCB ಏನಾದ್ರು ಫೈನಲ್ ಗೆ ಎಂಟ್ರಿ ಕೊಟ್ರೆ ಆ ಫೈನಲ್ ಒಂದೇ ಒಂದು ಮ್ಯಾಚ್ ಆಡ್ಲಿಂದಲೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇಫ್ ಸಪೋಸ್ ಹೆಜಲ್ವುಡ್ ಆ ಒಂದು ಮ್ಯಾಚ್ ಆಡಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಹೆಜಲ್ವುಡ್ ಗೆ ಗುಡಿ ಕಟ್ಟೋದು ಗ್ಯಾರಂಟಿ. ಸದ್ಯ
ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಹೆಜಲ್ವುಡ್ ಆಲ್ ಸೆಟ್ RCB ಗೆ May 24 ಅಥವಾ May 25 ಈ ಡೇಟಿಗೆ RCB ಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮಿಸ್ ಮಾಡದೆ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಅಲ್ಲಿ ಮಾತ್ರ ಹೆಜಲ್ವುಡ್ ಮತ್ತು RCB ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಸೊ ಮತ್ತೆ ಕಾಯ್ತಿದ್ರ ಗುರು, ಬೇಗ ಹೋಗಿ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ. ನೆಕ್ಸ್ಟ್ RCB ಟೀಮ್ ಅಲ್ಲಿ ಒಂದು ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಇದೆ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಯಾವ ಟೀಮು ಯಾವ ಪ್ಲೇಯರು RCB ಗೆ ಟ್ರೇಡ್ ವಿಂಡೋ ಆಗ್ತಾ ಇದಾರೆ ಅಂತೇಳಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕಾದ್ರೆ ಸೊ RCB ಫ್ಯಾನ್ಸ್ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ಲ ಅದು ಮ್ಯಾಟರ್ ಆಗುತ್ತೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಈ ಒಂದು ಟ್ರೇಡ್ ವಿಂಡೋ ಬೇಕು ಅಂದ್ರೆ. ಸೊ ನೀವು ಕಮೆಂಟ್ ಮಾಡಿದ್ರೆ, ಕಮೆಂಟ್ ಜಾಸ್ತಿ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಬೇಗ RCB ಫ್ಯಾನ್ಸ್ ಕಮೆಂಟ್ ಮಾಡಿ. ಸೊ ಇದು ಕೂಡ ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ. ಆ ಕಾಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಬೇಗ ಶೇರ್ ಮಾಡಿ, ಅವರಿಗೆ ಸಹ ಗೊತ್ತಾಗಲಿ ಜಾಶ್ ಹೆಜಲ್ವುಡ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಂತೇಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.